4D ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಇವತ್ತು 4 ಮಂದಿ ಸಾಧಕ ವಿದ್ಯಾರ್ಥಿಗಳಿದ್ದಾರೆ. SSLCಯಲ್ಲಿ 620 ಅಂಕಗಳನ್ನು ಪಡೆದ ಸುಳ್ಯದ ಮುಬೀನಾ, PUC ಸೈನ್ಸಲ್ಲಿ 588 ಅಂಕವನ್ನು ಪಡೆದಂತಹ ಮರಿಯಂ ರಫಾನಾ, ಹಾಗೆಯೇ PUC ಕಾಮರ್ಸಲ್ಲಿ 584 ಅಂಕವನ್ನು ಪಡೆದಂತಹ ಉಪ್ಪಿನಂಗಡಿಯ ಮುಫೀದಾ ಬಾನು, ಅದೇ ರೀತಿ PUC ಆರ್ಟ್ಸಲ್ಲಿ 573 ಅಂಕವನ್ನು ಪಡೆದಂತಹ ತೊಕ್ಕೊಟ್ಟಿನ ಇಫ್ರತ್ ಬಾನು ನಮ್ಮ ಜೊತೆ ಇದ್ದಾರೆ. ಈ 4 ಮಂದಿ ವಿದ್ಯಾರ್ಥಿಗಳನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 4 ಮಂದಿಗೂ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಫಾತಿಮಾ ಮುಬೀನಾ ಅವರಿದ್ದಾರೆ. ಸುಳ್ಯದ ಸೈಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದರ ವಿದ್ಯಾರ್ಥಿನಿ. ಅಬೂಬಕ್ಕರ್ ಮತ್ತು ರಾಬಿಯಾ ಇವರ ಸುಪುತ್ರಿ. ಈ ಸಲದ SSLCಯಲ್ಲಿ 620 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಕನ್ನಡದಲ್ಲಿ 100, ಹಿಂದಿಯಲ್ಲಿ 100, ಹಾಗೆ ಮ್ಯಾಥ್ಸಲ್ಲಿ 100, 3 ಸಬ್ಜೆಕ್ಟಲ್ಲಿ 100 ಮಾರ್ಕ್ಸ್ ಪಡ್ಕೊಂಡಿದ್ದೀರಿ. 625ರಲ್ಲಿ 620 ಅಂಕ. ಇಷ್ಟು ಗರಿಷ್ಠ ಮೊತ್ತದ ಅಂಕವನ್ನು ಪಡ್ಕೊಳ್ಳಿಕ್ಕೆ ತಮಗೆ ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಕಾರಣ ಏನು? ಫಸ್ಟ್ ಥಿಂಗ್ ಹಾರ್ಡ್ ವರ್ಕ್. ತುಂಬ ಪರಿಶ್ರಮ ಮಾಡಬೇಕು ಮತ್ತು ಟೈಮ್ ವೇಸ್ಟ್ ಮಾಡಬಾರ್ದು. ಒಂದೇ ಏಮ್ ಇರಬೇಕು, ಐ ಮಸ್ಟ್ ಸ್ಟಡಿ. ಹಾಗೆ ಮಾಡಿದರೆ ನಮಗೆ 620 ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ 620. ಬಟ್ ದ ಥಿಂಗ್ ಈಸ್ ಯು ಮಸ್ಟ್ ವರ್ಕ್ ಹಾರ್ಡ್. ನಮ್ಮ ಪರಿಶ್ರಮದಲ್ಲಿ ಮತ್ತು ನಮ್ಮ ಟೀಚರ್ಸ್ ತುಂಬ ಎಫರ್ಟ್ ಕೊಡ್ತಾರೆ, ನಮಗಿಂತ ಜಾಸ್ತಿ ಅವರು ಎಫರ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ದಮ್ ಆ್ಯಂಡ್ ನಮ್ಮ ಎಫರ್ಟಿಂದ ವಿ ಕ್ಯಾನ್ ಗೆಟ್ ದಿಸ್ ಮಾರ್ಕ್ಸ್. ಇಟ್ಸ್ ಈಸಿ ಟು ಗೆಟ್, ಐಲ್ ಸೇ. ಮರಿಯಂ ರಫಾನ್ ಅವರೇ, ತಾವು KP ಅಬ್ದುಲ್ ರಹಮಾನ್ ಮತ್ತು ಫಾತಿಮತ್ ಜುಹರಾ ಸುಳ್ಯದ ಫ್ಯಾನ್ಸಿ ಫ್ಯಾಮಿಲಿಯಿಂದ ಬಂದಿದ್ದೀರಿ. ಭಾಳಷ್ಟು ಒಂದು ವಿದ್ಯೆಗೆ ಹೆಸರುವಾಸಿಯಾದಂಥ ಒಂದು ಕುಟುಂಬ. KVG PU ಕಾಲೇಜಲ್ಲಿ ಸೈನ್ಸಲ್ಲಿ ಓದಿ 588 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಅದರಲ್ಲಿ ಕೂಡ ಫಿಸಿಕ್ಸಲ್ಲಿ 100, ಮ್ಯಾಥ್ಸಲ್ಲಿ 100, ಬಯಾಲಜಿಯಲ್ಲಿ 100, ಒಟ್ಟು 588. ಇಡೀ ಸುಳ್ಯ ತಾಲೂಕಿಗೆ ಟಾಪರ್ ಆಗಿದ್ದೀರಿ. ಭಾಳ ಸಂತೋಷದ ವಿಚಾರ, ಅಭಿನಂದನೆಗಳು. ಈ ಒಂದು ಸಾಧನೆ ಮಾಡಲಿಕ್ಕೆ ನಿಮ್ಮಿಂದ ಹೇಗೆ ಸಾಧ್ಯ ಆಯಿತು? ಇದಕ್ಕೆ ಪ್ರೇರಣೆ ಏನು? ದಯವಿಟ್ಟು ತಾವು ತಮ್ಮ ಅನಿಸಿಕೆಯನ್ನು ಹೇಳಬೇಕು. ಫಸ್ಟ್ ಥಿಂಗ್, ನಾವು ಯಾವ ಕೆಲಸ ಮಾಡೋದಾದರೂ ಪಂಕ್ಚುವಲ್ ಆಗಿರಬೇಕು. ಅವತ್ತಿಂದ ಅವತ್ತೇ ಮಾಡಬೇಕು. ಡಿಸಿಪ್ಲಿನ್ ಅಂತೂ ವೆರಿ ಇಂಪಾರ್ಟೆಂಟ್. ಮತ್ತು ಟೀಚರ್ಸ್ ಸಪೋರ್ಟ್, ಪೇರೆಂಟ್ಸ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್, ಇದರಿಂದೆಲ್ಲ ಸಾಧ್ಯ. ಉಪ್ಪಿನಂಗಡಿ ವಲಾಲಿನ ಮೊಹಮ್ಮದ್ ಅಬ್ದುಲ್ ರಜಾಕ್ ಮತ್ತು ಕೌಸರ್ ದಂಪತಿಯ ಸುಪುತ್ರಿ ಮುಫೀದಾ ಬಾನು. ಉಪ್ಪಿನಂಗಡಿಯ ಗೌರ್ಮೆಂಟ್ PU ಕಾಲೇಜಲ್ಲಿ ಓದಿದ್ದೀರಾ. 584 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಅದರಲ್ಲಿ ಕೂಡ ಇಕನಾಮಿಕ್ಸ್, ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್ 3 ಸಬ್ಜೆಕ್ಟಲ್ಲಿ 100ರಲ್ಲಿ 100 ಪಡ್ಕೊಂಡಿದ್ದೀರಿ. ಈ ಒಂದು ಸಾಧನೆ ಬಹುಶಃ ಒಂದು ಸರಕಾರಿ PU ಕಾಲೇಜ್ ಮತ್ತು ನಿಮ್ಮ ಎಲ್ಲ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದೀರಾ. ಇಷ್ಟು ದೊಡ್ಡ ಮೊತ್ತದ ಅಂಕವನ್ನು ಪಡ್ಕೊಳ್ಳಿಕ್ಕೆ ತಮಗೆ ಹೇಗೆ ಸಾಧ್ಯ ಆಯಿತು? ಮತ್ತು ಇದಕ್ಕೆ ಪ್ರೇರಣೆ ಯಾರು? ಯಾವ ರೀತಿ ನೀವು ಓದ್ತಾ ಇದ್ರಿ? ನಾನೊಂದು ಈ ಸಾಧನೆ ಮಾಡಲು ಟೀಚರ್ಸ್ ಮತ್ತು ಪೇರೆಂಟ್ಸ್ ಕಾರಣ ಇರ್ಬೋದು. ಮತ್ತು ಆ ಟೀಚರ್ಸ್ ಯಾವಾಗಲೂ ಎಲ್ಲವನ್ನು ಅಂದರೆ ನಾವು ಕಲಿತಾ ಇರುವಾಗ ಡೌಟ್ ಏನಾದಿದ್ದರೆ ಹಾಗೇ ಕ್ಲಿಯರ್ ಮಾಡ್ತಾಯಿದ್ರು. ಮತ್ತು ಗೌರ್ಮೆಂಟ್ ಸ್ಕೂಲಿಂದ ನಾನೆಲ್ಲವನ್ನು ಕಲಿತೆ. ಗೌರ್ಮೆಂಟ್ ಸ್ಕೂಲು ಪ್ರೈವೇಟ್ ಸ್ಕೂಲ್ಗಿಂತ ಮಿಗಿಲಾಗಿಲ್ಲ ಅಂತ ಹೇಳ್ತೇನೆ ನಾನು. ಯಾಕಂದರೆ ಈಗ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲ ಸಬ್ಜೆಕ್ಟು ಕೂಡ ಟೀಚರ್ಸ್ ಇರ್ತಾರೆ, ಒಳ್ಳೆ ಎಜುಕೇಷನ್ ಇದೆ. ಅದರಂತೂ ಉಪ್ಪಿನಂಗಡಿ ಕಾಲೇಜ್ ಬೆಸ್ಟ್ ಇದೆ. ಮತ್ತು ಹಾರ್ಡ್ ವರ್ಕ್ ಅಂತ ಹೇಳುವಾಗ ನಾನು ಯಾವಾಗಲೂ ಟೈಮ್ ಟೇಬಲನ್ನು ಒಂದು ಮಾಡಿದ್ದೆ. ಆದಷ್ಟು ಅದನ್ನು ಫಾಲೋ ಮಾಡ್ತಿದ್ದೆ. ಆಲ್ಮೋಸ್ಟಾಗಿ 12 ಗಂಟೆ ತನಕ ರಾತ್ರಿ ಇರ್ತಾಯಿದ್ದೆ. ಈಗಲೂ ಕೂಡ ಅದರ ಎಫೆಕ್ಟ್ ಇದೆ. ಅಂದರೆ ನನಗೆ 12 ಗಂಟೆವರೆಗೆ ನಿದ್ದೆನೇ ಬರಲ್ಲ ಈಗ ಕೂಡ. ಬೆಳಿಗ್ಗೆ ಕೂಡ ಬೇಗ ಹೇಳ್ತಾ ಇದ್ದೆ. ಇದರಿಂದ ಇಷ್ಟು ಮಾರ್ಕ್ ಪಡಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ಇಫ್ರತ್ ಬಾನು ಮ್ಯಾಂಗ್ಳೂರ್ ಇಸ್ಮಾಯಿಲ್ ಮತ್ತು ಸಾರಾ ಬಾನು ಅವರ ಸುಪುತ್ರಿ. ಹಿರಾ ವಿಮೆನ್ಸ್ PU ಕಾಲೇಜಲ್ಲಿ ಆರ್ಟ್ಸ್ ಓದಿದ್ದೀರಾ. 573 ಅಂಕಗಳನ್ನು ಪಡ್ಕೊಂಡಿದ್ದೀರಾ. ಅದರಲ್ಲೂ ಇಕನಾಮಿಕ್ಸಲ್ಲಿ 100ಕ್ಕೆ 100 ಅಂಕವನ್ನು ಪಡ್ಕೊಂಡು ನಿಮ್ಮ ಸಾಧನೆಯನ್ನು ನಿರೂಪಿಸಿದ್ದೀರಾ. ಈ ನಿಮ್ಮ ಸಾಧನೆಗೆ ಪ್ರೇರಣೆ ಏನು ಮತ್ತು ಈ ಸಾಧನೆಯ ಒಂದು ರಹಸ್ಯವೇನು? Actually, the thing I could achieve today was by my
support of my parents, my family, and all of my siblings. And I think you can achieve anything by doing a lot of hard work. You need to put efforts, study well, and don't pressurize yourself. You need to study, keep time for each and everything, and you can go step by step. And I would also like to say that you need to have a belief in yourself, because when you have the belief that you can achieve something, you can really go and achieve that. You need to have that belief within yourself, not from others. So you need to keep that thing inside yourself, that you can do it and you will achieve that. And I would like to say to all that you have to do what you want to do, and you can do, not what others force you, and you will be successful in that. ಮುಫೀದಾ ಬಾನು 3 ಸಬ್ಜೆಕ್ಟಲ್ಲಿ 100ಕ್ಕೆ 100 ತಗೊಂಡಿದ್ದೀರಾ. ಇದರ ಹಿಂದೆ ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ, ನಿಮ್ಮ ಪರಿಶ್ರಮ ಎಷ್ಟಿದೆ? ಪರಿಶ್ರಮ ತುಂಬ ಇದೆ. ಯಾಕೆಂದರೆ 100 ಔಟ್ ಆಫ್ 100 ಬರುವುದಿಲ್ಲ. ತುಂಬ ಕಷ್ಟ ಇದೆ. ನೀವೇ ಹೇಳಿದ್ರಿ, ಒಂದು ಡ್ರಾಪ್ ಫುಲ್ ಸ್ಟಾಪ್ ಇಲ್ಲದಿದ್ದರೂ ಕೂಡ ರಾಂಗ್ ಹಾಕಿಬಿಡ್ತಾರೆ ಅಂತ. ಅಲ್ಲದೆ ನಾ ಎಕನಾಮಿಕ್ಸಲ್ಲೆಲ್ಲ ಮ್ಯಾಮ್ ಕೂಡ ಹೇಳಿದರು, ಡಯಾಗ್ರಾಮ್ ಮಾಡಿದರೆ ಔಟ್ ಆಫ್ ವರ್ಡ್ ಸಿಗುತ್ತೆ ಅಂತ. ಆದ ಕಾರಣ ನಾನು ಎಲ್ಲ ಡಯಾಗ್ರಾಮೇ ಮಾಡಿದ್ದೆ. ಮತ್ತು ಲೈನ್ ಹಾಕೋದು, ಮತ್ತು ಒಂದು ಮಾರ್ಕಿನ ಕ್ವಶನ್ಗೆಲ್ಲ ಅಂದರೆ ಆನ್ಸರ್ ಇರೋದಕ್ಕೆಲ್ಲ ಲೈನ್ ಹಾಕ್ತಾಯಿದ್ದೆ ಅಡಿಗೆ. ಆನಂತರ ಮ್ಯಾಮ್ಗಳು ಒಳ್ಳೆ ರೀತಿ ಪಾಠ ಮಾಡ್ತಾಯಿದ್ರು, ನಾವು ಕೂಡ ಕಲಿತಾ ಇದ್ವಿ, ಅದರಿಂದ ಈಸಿ ಆಯಿತು. ಸೊ ಇದರಲ್ಲಿ ನಿಮ್ಮ ಟ್ಯಾಲೆಂಟ್ ಎಷ್ಟು, ನಿಮ್ಮ ಪರಿಶ್ರಮ ಎಷ್ಟು, ಪರ್ಸೆಂಟೇಜ್ ಏನಾದರೂ ಹೇಳ್ಬೋದಾ? ಸೊ 90% ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಎಂಜಾಯ್ ಕೂಡ ಮಾಡ್ತಾ ಇದ್ದೆ, ಫುಲ್ ಸ್ಟಡಿ ಅಂತ ಮಾಡಲಿಲ್ಲ. ಮನೆಯಲ್ಲಿ ಎಲ್ಲರ ಜೊತೆ ಮಾತಾಡ್ತಿದ್ದೆ. ಮ್ಯಾರೇಜ್ ಇದ್ದರೆ ಅವರು ಹೋಗ್ತಾ ಇದ್ದೆ, ಎಲ್ಲ ಅಲ್ಲ, ಫ್ಯಾಮಿಲಿ ಮಾತ್ರ ಕಲಿತಾ ಇದ್ದೆ, ಬಿಡಲಿಲ್ಲ ಮಾತ್ರ. ಮರಿಯಂ ರಫಾನ್ ಅವರು ಇವತ್ತು ಇಡೀ ಸುಳ್ಯ ತಾಲೂಕಿನಲ್ಲೇ ತಾವು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಬಹುಶಃ ಅದೊಂದು ದಾಖಲೆ. ಈ ಒಂದು ಪ್ರಥಮ ಸ್ಥಾನ ಪಡ್ಕೊಂಡು ನಮಗೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ತಂದಿದ್ದೀರ. ಅದಕ್ಕಾಗಿ ನಾನು ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಈ ಒಂದು ಸಾಧನೆಯ ಹಿಂದೆ ನೀವು ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ? ನಿಮಗೆ ಆರಂಭದಿಂದಲೇ ಇತ್ತ ನಾನು ಕ್ಲಾಸಿಗೆ ಟಾಪರ್ ಆಗ್ತೀನಿ, ತಾಲೂಕಿಗೆ ಟಾಪರ್ ಆಗ್ತೀನಿ ಅಂತ ಹೇಳುವಂಥದ್ದು ಇತ್ತ, ಅಥವಾ ನಿಮ್ಮ ಟಾರ್ಗೆಟ್ ಇದಕ್ಕಿಂತ ಜಾಸ್ತಿ ಇತ್ತ, ಕಮ್ಮಿ ಇತ್ತ? ನಾ 10th ಸ್ಟ್ಯಾಂಡರ್ಡಲ್ಲಿರುವಾಗ ನಾನು ಸ್ಕೂಲಿಗೆ ಸೆಕೆಂಡ್ ಬಂದಿದ್ದೆ. ಆಗಲೇ ನನಗೆ PU ಅಲ್ಲಾದರೂ ನನಗೆ ಫಸ್ಟ್ ಬರಲೇಬೇಕು ಅಂತ. ಮತ್ತು ಕಾಲೇಜಿಗೆ ಹೋಗುವಾಗ ಅಲ್ಲಿದ್ದ ಸ್ಟೂಡೆಂಟ್ಸಲ್ಲಿ ನನಗೆ ಹೈಯೆಸ್ಟ್ ರ್ಯಾಂಕ್ ಇತ್ತು. ಆಗೆಲ್ಲ ಹೇಳ್ತಿದ್ರು, ನೀ ಹೋಗುವಾಗ ನಿಂಗೇ ಜಾಸ್ತಿ, ಬರುವಾಗ ಕೂಡ ಅದೇ ಮಾರ್ಕ್ ಇರಬೇಕು, ಕಮ್ಮಿ ಆಗಬಾರ್ದು ಅಂತ. ಮತ್ತು ಅದೇ ಏಮಲ್ಲಿ ಇಟ್ಕೊಂಡಿದ್ದೆ. ಮತ್ತು ಸೆಕೆಂಡ್ PU ಟೀಚರ್ಸ್ ಆದರೂ ಅಷ್ಟೇ, ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ನೀ ಇದರಲ್ಲಿ 100 ತೆಗಿಲೇಬೇಕು ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ಹಾರ್ಡ್ ವರ್ಕ್ ಕೂಡ ಮ್ಯಾಟರ್ ಆಗ್ತದೆ. ಮ್ಯಾಥ್ಸ್ ಡೈಲಿ ವರ್ಕೌಟ್ ಮಾಡ್ತಿದ್ದೆ, ಬಯಾಲಜಿ ಡೈಲಿ ಓದ್ತಾ ಇದ್ದೆ. ಫಿಸಿಕ್ಸ್ ಅಂದರೆ ಎಲ್ಲರೂ NCERTಯನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಜಸ್ಟ್ ನೋಟ್ಸನ್ನು ಓದ್ತಾರೆ. ಆ ಥರ ಅಲ್ಲ, NCERTಯನ್ನು ಕೂಡ ನಾವು ಓದಬೇಕು. ಅದರಿಂದ 1 ಮಾರ್ಕ್ ಕ್ವೆಶನ್ಸ್ ಎಲ್ಲ ಅದರಿಂದನೇ ಬರ್ತದೆ. ಕೆಮಿಸ್ಟ್ರಿ ಆದರೂ ಅಷ್ಟೇ, NCERT ಅಂದರೆ ರೆಫರ್ ಮಾಡಿ ಎಲ್ರಿಗೂ ಸಿಗ್ತದೆ. ಈಗ ಫಿಸಿಕ್ಸಲ್ಲಿ 100, ಮ್ಯಾಥ್ಸಲ್ಲಿ 100, ಬಯಾಲಜಿಯಲ್ಲಿ 100, ಕೆಮಿಸ್ಟ್ರಿಯಲ್ಲಿ ಮಾತ್ರ 98, 2 ಮಾರ್ಕ್ಸನ್ನು ಬಿಟ್ಕೊಟ್ಟಿದ್ದೀರಾ. ಯಾಕೆ ಬಿಟ್ಕೊಟ್ರಿ? ಇಲ್ಲದ್ರೆ 400ಅಲ್ಲಿ 400, ಈಗ 398, ದಟ್ ಮೀನ್ಸ್ 99.5% ತಗೊಂಡಿದ್ದೀರಾ. ಆ 2 ಮಾರ್ಕ್ಸ್ ಯಾಕೆ ಕಳ್ಕೊಂಡ್ರಿ? ನಿಜ ಹೇಳ್ಬೇಕು, ನನ್ನ ಕೆಮಿಸ್ಟ್ರಿ ಸರೇ ಫಸ್ಟ್ ನನ್ನ ಜೊತೆ ಹೇಳ್ತೀನಿ, ಈ ಕೆಮಿಸ್ಟ್ರಿಯಲ್ಲಿ ಔಟ್ ಆಫ್ ಔಟ್ ತೆಗಿಲೇಬೇಕು. ಈಗ ನನಗೆ ತೆಗಿಲಿಕ್ಕೆ ಆಗೋದು ಕೆಮಿಸ್ಟ್ರಿಯಲ್ಲಿ 1 ಮಾರ್ಕ್ ಒಂದು ಮಿಸ್ಟೇಕ್ ಆಗ್ತದಲ್ಲ, ಎಲ್ರಿಗೂ ಆಗ್ತದೆ. ಅದರ ಬಗ್ಗೆ ಏನಾದರೂ ಪಶ್ಚಾತ್ತಾಪ ಇದೆಯಾ? ಪಶ್ಚಾತ್ತಾಪ ಅಷ್ಟೇ ಇಲ್ಲ. ಓಕೆ. ಮುಬಿನಾ ಅವರು ಈಗ 620 ಮಾರ್ಕ್ಸ್, 5 ಮಾರ್ಕ್ಸನ್ನು ಮಿಸ್ ಮಾಡಿಕೊಂಡಿದ್ದೀರಾ. ಅದರಲ್ಲಿ ಕೂಡ 2 ಮಾರ್ಕ್ಸ್ ಇಂಗ್ಲೀಷಲ್ಲಿ, 1 ಮಾರ್ಕ್ಸ್ ಸೈನ್ಸಲ್ಲಿ, 2 ಮಾರ್ಕ್ಸ್ ಸೋಷಿಯಲ್ ಸೈನ್ಸಲ್ಲಿ. ಏನಾದರೂ ರಿವ್ಯಾಲ್ಯೂಯೇಷನ್ ಮಾಡ್ತಿದ್ರೆ ಜಾಸ್ತಿ ಬರ್ತಿತ್ತು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಅಥವಾ ಇದಕ್ಕಿಂತ ಜಾಸ್ತಿ ಸಿಗಬೇಕಿತ್ತು, ನನಗೆ 625 ಬರ್ತಿತ್ತು, ಎಲ್ಲೋ ಕಮ್ಮಿ ಆಯಿತು ಅಂತೇಳಿ ಆ ರೀತಿ? ನನಗೆ ಸೋಷಲಲ್ಲಿ 1 ಮಾರ್ಕ್ಗೆ ಹೋಗಬೇಕಾಗಿದ್ದು, 1 ಮಾರ್ಕ್ ಸಿಗಬೇಕು ಅಂತಿತ್ತು, ಮತ್ತು ಗೊತ್ತಿಲ್ಲ ಹೇಗೆ ಹೋಯಿತು ಅಂತ. ಮತ್ತು ಅಬೌಟ್ ಮಾರ್ಕ್ಸ್
620 ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ ಒಂದು 610 ಅಬೋವ್ ಬೇಕು ಅಂತ. ಅದು ನಾನು ಹೇಳುವಾಗ ಎಲ್ಲರೊಟ್ಟಿಗೆ ಹೇಳ್ತಿದ್ದೆ ಐ ವಾಂಟ್ ಅಬೌವ್ 600 ಬಿಕಾಸ್ ಯಾವಾಗಲೂ ನಾವು ಓವರ್ ಕಾನ್ಫಿಡೆಂಟ್ ಆಗಿರ್ಬಾರ್ದು. ವೆನ್ ವಿ ಬಿ ಓವರ್ ಕಾನ್ಫಿಡೆಂಟ್ ಅದು ನಮ್ಮ ಹಾರ್ಡ್ ವರ್ಕ್ ಲೆವೆಲ್ ಕಮ್ಮಿ ಮಾಡ್ತದೆ. ನನಗೆ ಸಿಗ್ತದಂತೆ ಕೂತ್ಕೊಂಡ್ರೆ ಅದು ನಾವು ಡಲ್ ಆಗ್ತೇವೆ. ಸೊ ನಾನು ಆ್ಯಕ್ಚುಲಿ 620 ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಬಟ್ ಸ್ಟಿಲ್ SSLC ಅಂತ ಎಲ್ಲರೂ ಹೇಳ್ತಿದ್ರಲ್ಲ ಕಷ್ಟ ಉಂಟು. ಸೊ ಅಷ್ಟೇನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಕ್ಲಾಸಿಗೆ ಟಾಪ್ ಸ್ಕೋರರ್ ಇದ್ದೆ ನಾನು, ನಮ್ಮ ಸ್ಕೂಲಲ್ಲಿ ಬ್ಯಾಚ್ ಸಿಗ್ತದೆ ಟಾಪ್ 5. ಸೊ ಅದು ಸಿಕ್ತಿತ್ತು ನಿಮಗೆ ಅಲ್ಲಿ ಕಾಂಪಿಟೇಟರ್ಸ್ ಇರಲಿಲ್ವಾ ಕ್ಲಾಸಲ್ಲಿ? 0.5 ಮಾರ್ಕ್ಸಿಗೆಲ್ಲ ಆಚೀಸ್ ಆಗ್ತದೆ. ಇಡೀ ಡಿಸ್ಟಿಕ್ಕಲ್ಲಿ ನೀವು ಈ ಒಂದು ಮುಸ್ಲಿಂ ಕಮ್ಯುನಿಟಿಗೆ ಟಾಪರ್ ಆಗ್ತೀರಿ ಅಂತೇಳಿ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಏಮಿತ್ತು ಹಾಗೆ ಆಗಬೇಕು ಅಂತ ಇತ್ತು. ಕಾರಣ ಇದು ನನ್ನ ಕ್ಲಾಸಲ್ಲಿ ಹೇಳಿದರೆ ಜಸ್ಟ್ 0.5 0.25 ಮಾರ್ಕ್ಸಿಗೆ ಆಚೀಸ್ ಆಗ್ತದೆ ರ್ಯಾಂಕ್. ಸೊ ಆ ಒಂದು ವ್ಯೂವಲ್ಲಿ ನನಗೆ ಸಿಗಬೇಕು ಅಂತ ಒಂದು ಆಸೆ ಇತ್ತು, ಬಟ್ ಸ್ಟಿಲ್ ಕಾಂಪಿಟೇಟರ್ಸ್ ಜಾಸ್ತಿ ಇರುವಾಗ ಅವರ್ ಹೋಪ್ ವಿಲ್ ಗೋ ಲೆಸ್. ಸಿಗ್ತದಾ ಇಲ್ವಾ ಹಾಗಾಗ್ತದೆ, ಬಟ್ ಸ್ಟಿಲ್ ವಿ ಹ್ಯಾವ್ ಟು ವರ್ಕ್ ಹಾರ್ಡ್. ಇಟ್ಸ್ ಅ ಕೀ ಟು ಸಕ್ಸಸ್ ಐಲ್ ಸೇ. ಓಕೆ, ಇಫ್ರತ್ ಬಾನು ಅವರೇ, ಸಾಮಾನ್ಯವಾಗಿ ಒಳ್ಳೆ ಅಂಕ ತಗೊಂಡವರು ಸೈನ್ಸ್ ಮತ್ತು ಕಾಮರ್ಸಿಗೆ ಹೋಗ್ತಾರೆ, ಹೆಚ್ಚಿನವರು ಸೈನ್ಸಿಗೆ ಹೋಗ್ತಾರೆ, ಕಾಮರ್ಸ್ಗೆ ಹೋಗ್ತಾರೆ. ತಾವು ಆರ್ಟ್ಸ್ ತಗೊಂಡಿದ್ದೀರಾ, ಇದರ ಹಿನ್ನೆಲೆ ಏನು? ಯಾವ ಉದ್ದೇಶವನ್ನು ಇಟ್ಕೊಂಡು ಆರ್ಟ್ಸ್ ತಗೊಂಡಿದ್ದೀರಾ, ಮತ್ತು ಮುಂದಕ್ಕೆ ನೀವು ಏನಾಗಬೇಕು ಅಂತ ನೀವೊಂದು ಗುರಿ ಇಟ್ಕೊಂಡಿದ್ದೀರಾ? The reason I took arts is the society, everybody follows the trend of taking commerce and science, and the arts value has gone really bad. So I thought we have to bring this up again. Like even arts also has to have a value. It also has to be respected. So in that I have gone, and I was very interested in doing psychology or in the fields of political science like that. So I had even interest in economics also. It's my favorite subject. So in that only I thought of taking arts, and after taking arts I got really good marks, and then I wanted to do psychology. The further I'm going to do is psychology, and I want to become a psychologist. ಓಕೆ, ಮರಿಯಂ ರಫಾನಾ ಈಗ 588 ಅಂಕಗಳು ಬಂದಿದೆ. ಓಕೆ, ಇಡೀ ಸುಳ್ಯ ತಾಲೂಕಿಗೆ ಟಾಪರ್ ಆಗಿದ್ದೀರಿ, ಹಾಗೆ ಡಿಸ್ಟಿಕಲ್ಲಿಯೂ ಕೂಡ ಒನ್ ಆಫ್ ದ ಟಾಪರ್. ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ನೀಟ್ ಎಕ್ಸಾಮನ್ನು ಬರೆದಿದ್ದೀನಿ, ಅದರಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ MBBS ಮಾಡಬೇಕು ಅಂತಿದ್ದೀನಿ. ನೀಟ್ ಎಕ್ಸಾಮ್ ಹೇಗಿತ್ತು? ನಿನ್ನೆ ತಾನೇ ನೀಟ್ ಎಕ್ಸಾಮ್ ಆಗಿದೆ, ಹೇಗೆ ಪರ್ಫಾರ್ಮ್ ಮಾಡಿದ್ದೀರಿ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಎಕ್ಸಾಮ್ ಮಾಡ್ರೇಟ್ ಇತ್ತು, ನಾಟ್ ಸೋ ಈಸಿ, ನಾಟ್ ಸೋ ಡಿಫಿಕಲ್ಟ್. ಮಾಡಿದ್ದೇನೆ, ನನಗೆ ಆಗೋಷ್ಟು ಮಾಡಿದ್ದೇನೆ. ಎಕ್ಸ್ಪೆಕ್ಟೇಷನ್ ನೆಗೆಟಿವ್ ಮಾರ್ಕ್ಸ್ ಇದೆ ಅಲ್ಲ, ಸೊ ಅಷ್ಟೇ. MBBSಗೆ ಸೀಟ್ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಅದು ನಮ್ಮೆಲ್ಲರ ಹಾರೈಕೆ, ನಮ್ಮೆಲ್ಲರ ಪ್ರಾರ್ಥನೆ ಕೂಡ ಅದೇ. ಒಂದು ವೇಳೆ ನಿಮ್ಮ ಕನಸಿನಂತೆ MBBSಗೆ ಸೀಟ್ ಸಿಕ್ಕಿಲ್ಲ ಅಂತಿದ್ದರೆ ನಿಮ್ಮ ಮುಂದಿನ ನಿರ್ಧಾರ ಏನು? ಅದು ಇಷ್ಟವರೆಗೇನು ಪ್ಲ್ಯಾನ್ ಮಾಡಲಿಲ್ಲ, ಎಲ್ಲಾದರೂ ಹಾಗೆ ಆದರೆ ಫಾರ್ಮ್ ಡಿ ಮಾಡ್ತೀನಿ. ಫಾರ್ಮ್ ಡಿ ಮಾಡ್ತೀರಿ? ಏನಿದ್ರೂ ಕೂಡ ನಿಮಗೆ ಮೆಡಿಕಲ್ ಫೀಲ್ಡಲ್ಲೇ ಹೋಗಬೇಕು ಅಂತ ಇದೆ. ವೈಟ್ ಕೋಟ್ ಮೇಲೆ ಆಸೆ ಇದೆ, ಡಾಕ್ಟರ್ ಆಗಬೇಕು, ಅಥವಾ ಫಾರ್ಮ್ ಡಿ ಮಾಡಿ ಕೂಡ ಅಲ್ಲಿ ಕೂಡ ಡಾಕ್ಟರ್ ಆಗ್ಬೋದು. ಆ ರೀತಿ ಏನಿದ್ರೂ ಕೂಡ ನಿಮ್ಮ ಹೆಸರಿನ ಮುಂದೆ ಡಾಕ್ಟರ್ ಮರಿಯಂ ರಫಾನಾ ಆಗಬೇಕು ಅಂತ ಆಸೆ ಇದೆ. ಎಸ್, ಓಕೆ. ಮುಬಿನಾ ಅವರು, SSLC ಫಲಿತಾಂಶ ಬಂದಿದೆ, ಒಳ್ಳೆಯ ಅಂಕ ಬಂದಿದೆ. ನಿಮ್ಮ ಅಂಕ ನೋಡಿ ನಿಮ್ಮ ಪೇರೆಂಟ್ಸ್ ಮತ್ತು ನಿಮ್ಮ ಫ್ಯಾಮಿಲಿಯ ರೆಸ್ಪಾನ್ಸ್ ಹೇಗಿತ್ತು? They were very happy to see my marks. My father's joy has no bound. Even now he's still happy because of me, I'll say. ತುಂಬ ಸಂತೋಷ ಆಗಿದೆ ಎಲ್ರಿಗೂ, ಟೀಚರ್ಸಿಗೆ, ರಿಲೇಟಿವ್ಸ್ಗೆ, ಎಲ್ರಿಗೂ ಸಂತೋಷ ಆಗಿದೆ. ಮೋರೋವರ್ ಐ ಆಮ್ ಸೋ ಹ್ಯಾಪಿ. ಕಾರಣ ನನ್ನ ಫಾದರಿಗೆ ಎಕ್ಸ್ಪೆಕ್ಟೇಷನ್ ಇತ್ತು ಅಂತ ಅವ್ರು ಹೇಳ್ತಾರೆ. ಅಮ್ಮ 610 ಬರ್ಬೋದಲ್ಲ ಹಾಗೆ ಕೇಳ್ತಿದ್ರು. ಶಿ ವಾಸ್ ಆಲ್ಸೋ ಹ್ಯಾಪಿ, ಆ್ಯಂಡ್ ಆಲ್ ಟುಗೆದರ್ ಎವ್ರಿ ಒನ್ ಆರ್ ಹ್ಯಾಪಿ. ಎಲ್ರಿಗೂ ಖುಷಿ ಕೊಟ್ಬಿಟ್ರಿ? ಯಾ. ಏನೋ ಸಂಭ್ರಮ ಎಲ್ಲ ಇತ್ತ ಮನೆಯಲ್ಲಿ? ಎಲ್ಲ ಸಂಭ್ರಮ, ಎಲ್ಲ ಲಾಡ್ ಕೊಡೋದು, ಸಿಹಿ ಹಂಚೋದು, ಪರಸ್ಪರ. ತುಂಬ ಮಂದಿ ನಿಮಗೆ ಶುಭಾಶಯ ಎಲ್ಲ ಕೋರಿದ್ದಾರೆ? ಹೌದು, ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ? ಹಾಂ, ತುಂಬ ಮಂದಿ. ಇವನ್
ಗೊತ್ತಿಲ್ಲದವರೆಲ್ಲ ಕಾಲ್ ಮಾಡಿ ಕಂಗ್ರ್ಯಾಚುಲೇಷನ್ ಹೇಳಿದರು. ಸನ್ಮಾನ ಎಲ್ಲ ಆಯ್ತಾ? ಹಾಂ, ತುಂಬ ಸನ್ಮಾನ ಆಯಿತು. ತುಂಬ ಕಡೆ ಸನ್ಮಾನಗಳಾಯಿತು. ಖುಷಿಯಾಗಿದೆ. ಎಸ್, ಯು ಆರ್ ವೆರಿ ಹ್ಯಾಪಿ. ವೆರಿ ಹ್ಯಾಪಿ. ಆ್ಯಂಡ್ ಯು ಆರ್ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಪ್ರೌಡ್ ಆಫ್ ಮೈ ಸೆಲ್ಫ್. ಎಸ್, ಓಕೆ. ಒಳ್ಳೆಯ ಅಂಕ ತಗೊಂಡಿದ್ದೀರಾ. ಮುಂದಕ್ಕೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು ಮಾಡಬೇಕು ಅಂತ ಇದ್ದೀರಾ? ನಾನು 3 years BCom ಮಾಡಿದ ನಂತರ CA ಮಾಡಬೇಕಂತಿದ್ದೇನೆ. ನೆಕ್ಸ್ಟ್ ಇಯರ್ VA ಪೋಸ್ಟ್ ಕಾಲ್ ಫಾರ್ ಆದರೆ ಅದು ಕೂಡ ಅಪ್ಲೈ ಮಾಡಬೇಕಂತಿದ್ದೇನೆ. ಯಾಕಂದರೆ ಈಗ ಯಾರಿಗೂ ಕೆಲಸ ಇಲ್ಲ, ಅಂದರೆ ಗೌರ್ಮೆಂಟ್ ಜಾಬ್ ಸಿಗೋದು ಅಷ್ಟೊಂದು ಸುಲಭ ಅಲ್ಲ, ಅದಕ್ಕೆ ಅಪ್ಲೈ ಮಾಡ್ತೇನೆ. ಯಾವ ಪೋಸ್ಟಿಗೆ? VA ಪೋಸ್ಟ್, ವಿಲೇಜ್ ಅಕೌಂಟೆಂಟ್. ಹಾಂ, ಅದಕ್ಕೆ ಅಪ್ಲೈ ಮಾಡಬೇಕಂತಿದ್ದೇನೆ. ಅಲ್ಲದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಜಾಬಿಗೆ ಹೋಗಲ್ಲ, ಅದರಿಂದ ಫಸ್ಟ್ ನಾನು ಹೋಗಬೇಕಂತ ಇಷ್ಟಪಡ್ತೇನೆ. ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ನಿರೀಕ್ಷೆ ಇದೆ, ಕನಸು ಇದೆ. ಮನೆಯಲ್ಲಿ ಸಪೋರ್ಟ್ ಮಾಡ್ತಾರಾ? ಮನೇಲಿ ಸಪೋರ್ಟ್ ಉಂಟು. ಅಪ್ಪ, ಫ್ಯಾಮಿಲಿ, ಅಮ್ಮ ಎಲ್ಲ. ಓಕೆ. ಸೊ CA ಮಾಡಬೇಕು ಅಂತ ಇದ್ದೀರಿ? CA ಮಾಡಬೇಕು. ಖಂಡಿತ ನಿಮಗೆ ಮಾಡ್ಬೋದು. ನಿಮ್ಮಲ್ಲಿ ಹಾರ್ಡ್ ವರ್ಕ್ ಇದೆ, ಕನಸು ಇದೆ, ಯೋಜನೆ ಇದೆ, ಯೋಚನೆ ಇದೆ, ಡೆಡಿಕೇಶನ್ ಇದೆ. ಎಸ್, ಓಕೆ. ಇಫ್ರತ್ ಬಾನು ಅವರು ಒಳ್ಳೆಯ ಫಲಿತಾಂಶ ಬಂದಿದೆ, ಸರಿಯಲ್ಲ? ಓಕೆ. ಈ ಫಲಿತಾಂಶವನ್ನು ನಿಮ್ಮ ಮನೆಯವರು ಹೇಗೆ ಸ್ವೀಕಾರ ಮಾಡಿದರು? When I got my results, I was so happy seeing my marks, and then my parents were even happier to see this because I didn't score much in my 10th. I got 82.2%. So this time it was like 95. I was so happy. My parents were happy. The whole family were happy to see the marks. And then, they congratulated me. All my family members called. Like that. It was good. Everybody were happy. What about your institution? Yeah, they were too happy. One of the correspondents of our institution, he congratulated my dad. Like, it's not allowed right now, right? So he came and he wanted to call and he congratulated my father. Then family members? Yeah, everybody were happy. They all congratulated. That's it. After scoring that much, how you felt personally? I couldn't believe myself because I asked teachers like how much do the students score, the before batch, how much do they score? So she was like they get 93-94% is the maximum. So I was expecting something like that, but when I saw 95 I was so happy to get this marks. ಓಕೆ. ಪ್ರೈಮರಿಯಿಂದ PUC ತನಕ ಎಲ್ಲ ಸರ್ಕಾರಿ ಶಾಲೆಯಲ್ಲಿ, ನೀವು PUCಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತವರು ಬಂದಿದ್ದಾರೆ. ನಿಮಗೇನಾದರೂ ನಿಮ್ಮ ಬಗ್ಗೆ ಕೀಳರಿಮೆ ಇತ್ತಾ? ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತವಳು, ನನ್ನಿಂದ ಫಸ್ಟ್ ಬರಲಿಕ್ಕೆ ಆಗಲ್ಲ, ಆ ರೀತಿಯ ಕೀಳರಿಮೆ ಏನಾದರೂ ಇತ್ತಾ? ಪಾಠ ಮಾಡೋದು ಇಂಗ್ಲೀಷಲ್ಲಿ ಆಗುವಾಗ ನಿಮಗೇನಾದರೂ ಕಷ್ಟ ಆಗಿತ್ತಾ? ಇಲ್ಲ, ನಾನು ಸೆಕೆಂಡ್ PU ಕನ್ನಡ ಮೀಡಿಯಮಲ್ಲಿ ತಗೊಂಡದ್ದು. ಅದ ಕಾರಣ ಇಲ್ಲ, 10th ಕೂಡ ಮಾರ್ಕ್ಸ್ ಇತ್ತಲ್ಲ, ನನ್ನಿಂದ ಆಗ್ಬೋದು ಅಂತ ನಂಗಿತ್ತು. ಆದರೆ ಫಸ್ಟ್ PU ಸ್ವಲ್ಪ ಕಡಿಮೆ ಬಂತು. ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀರಿ? 572. ಫಸ್ಟ್ PU ಕಡಿಮೆ ಬಂದಿತ್ತು, 474 ಬಂದಿತ್ತು. 474 ಈಗ 584ಗೆ ಆಗಿದೆ. ಫಸ್ಟ್ 474 ರಿಸಲ್ಟ್ ಬಂದಾಗ ನಾನು ಡಿಸೈಡ್ ಮಾಡಿದ್ದು ಸೆಕೆಂಡ್ PU ಇದು 100 ಮಾರ್ಕ್ಸ್ ಜಾಸ್ತಿ ಆಗಬೇಕಂತ ಆಯಿತು. ಅದು ತುಂಬ ಖುಷಿ ಆಯಿತು ಬಂದಾಗ. ಮನೆಯಲ್ಲಿ ನಿಮ್ಮ ಈ ಒಂದು ಸಕ್ಸಸ್ಸನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು? ಮನೇಲಿ ನಂಗೆ ಗೊತ್ತಿಲ್ಲ, ನಾನು ಅಜ್ಜಿ ಮನೆಯಲ್ಲಿದ್ದೆ ಆ್ಯಕ್ಚುಲಿ. ಅವರಿಗೆಲ್ಲ ತುಂಬ ಖುಷಿ ಆಯಿತು. ಅಪ್ಪ ಅಮ್ಮನ ಕೂಡ ತುಂಬ ಖುಷಿ ಆಗಿದೆ. ಕುಟುಂಬಸ್ಥರು ಎಲ್ಲರಿಗೂ ಸನ್ಮಾನಗಳೆಲ್ಲ ಆಯ್ತಾ? ಹಾಂ, ಸನ್ಮಾನ ಎಲ್ಲ ಆಯಿತು. ತುಂಬ ಕಡೆ ಆಗಿದೆ? ತುಂಬ ಅಲ್ಲ, 2 ಕಡೆ ಆಯಿತು. 2 ಕಡೆ ಅಂತೂ ಖುಷಿಯಲ್ಲಿದ್ದೀರಿ? ತುಂಬ ಖುಷಿಯಲ್ಲಿ. ಎಸ್. ಈ ನಿಮ್ಮ ರಿಸಲ್ಟ್ ನಿಮಗೆ ಇನ್ನಷ್ಟು ಕಲೀಲಿಕ್ಕೆ ಮೋಟಿವೇಶನ್ ಕೊಟ್ಟಿತ್ತಾ? ಇನ್ನಷ್ಟು ಇನ್ನೂ ಕಲಿಬೇಕು ನನಗೆ. ಎಸ್. ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂದಿದ್ದೀರಿ. PUC ಮಾಡಿ VA ಪೋಸ್ಟಿಗೆ ಹೋಗೋದಕ್ಕಿಂತ ಡಿಗ್ರಿ ಮಾಡಿ IAS ಆ ರೀತಿ ಏನಾದರೂ ಯೋಚನೆಗಳೆಲ್ಲ ಇದೆಯಾ ನಿಮಗೆ? ಇದೆ, ಬಟ್ ಟಫ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕೆ ಟಫ್? ಯಾಕೆ ಅಂದರೆ IAS ಅಂದರೆ ತುಂಬ ಟಫೆಸ್ಟ್ ಕೋರ್ಸ್ ಅದು. ಟಫೆಸ್ಟ್. ನೀವೀಗ 3 ಸಬ್ಜೆಕ್ಟಲ್ಲಿ 100ಕ್ಕೆ 100 ತಗೊಂಡಿದ್ದೀರಿ. 474 584 ಆಗಿದೆ. ಏನೂ ಕೂಡ ಮಾಡ್ಬೋದಲ್ಲ, ಅವಕಾಶಗಳಿದೆಯಲ್ಲ? ಅವಕಾಶಗಳಿದೆ, ನೋಡುವ ಫ್ಯೂಚರ್ ಹೇಗೆ. ಫಸ್ಟ್ VA ಮಾಡ್ತೇನೆ, ಅನಂತರ ನೆಕ್ಸ್ಟ್ VA ಮಾಡಿ ಅದರಲ್ಲಿ ಮೇಲೆ ಹೋಗುದ ಮತ್ತೆ ಕರೆಸ್ಪಾಂಡೆನ್ಸ್ ಮಾಡಿ ಏನು ಬೇಕಾದ್ರೂ ಆಗ್ಬೋದು. ಗೊತ್ತಾಯ್ತಲ್ಲ? ಓಕೆ. ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು
ಒಂಥರ ನಾನು ಹೆಣ್ಣು, ನಾವೆಲ್ಲ ಏನು ಕಲ್ತರೂ ಕೂಡ ಮನೆಯಲ್ಲಿ ಮುತ್ತಕ್ಕೆ ಅವಕಾಶ ಕೊಡಲ್ಲ, ಆ ರೀತಿ ಏನಾದರೂ ಫೀಲಿಂಗ್ಸ್ ನಿಮಗೆ ಬಂದಿದೆಯಾ? ಇಲ್ಲ, ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲ ಹೆಣ್ಣುಗಳು ಎಲ್ಲರೂ ಎಜುಕೇಟೆಡ್, ಒಬ್ಬರು ಇಂಜಿನಿಯರ್, ಇನ್ನೊಬ್ರು MSW, ತುಂಬ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ. ಸೊ ಅವರನ್ನೆಲ್ಲ ನೋಡಿ ಅವರು ಸ್ವಲ್ಪ ಜನರು ಈಗ ಕೂಡ ಜಾಬ್ಗೆ ಹೋಗ್ತಿದ್ದಾರೆ. ಅವರನ್ನು ನೋಡಿ ಆಗ್ತಿತ್ತು ನನಗೆ ಆ ಥರ ಆಗಲಿಕ್ಕಿಲ್ಲ, ನಾ ಸ್ಟಡಿ ಮಾಡಿ ಇನ್ನೂ ಮುಂದಕ್ಕೆ ಹೋಗ್ತೀನಿ. ಯಾವತ್ತೂ ಕೂಡ ಆ ಥರ ಆಗಲಿಲ್ಲ, ನಾನು ಹೆಣ್ಣು, ನಾನು ಎಷ್ಟು ಕಲ್ತರೂ ಕೂಡ ಮುಂದಕ್ಕೆ ನಾನು ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಆ ಥರದ ಏನಾದ್ರು ವಾತಾವರಣ ಅಥವಾ ಫೀಲಿಂಗ್ಸ್ ನಿಮಗೆ ಬರಲೇ ಇಲ್ಲ? ಇಲ್ಲ, ಖಂಡಿತ ಮನೆಯಲ್ಲಿ ಸಪೋರ್ಟ್ ಮಾಡ್ತಾರೆ. ಎಸ್. ಈಗ ಕೆಲವು ಹೆಣ್ಣು ಮಕ್ಕಳು ತುಂಬ ಓದ್ತಾರೆ, ಮೆಡಿಕಲ್ ಓದ್ತಾರೆ, ಮತ್ತೆ ಮದುವೆಯಾಗಿ ಮನೆಯಲ್ಲಿ ಸುಮ್ಮನೆ ಇರ್ತಾರೆ. ಸೊ ಅವರಿಗೆ ನೀವೇನು ಹೇಳ್ತೀರಾ? ನಿಮಗೆ ಏನು ಅನ್ನಿಸ್ತದೆ? ಈಗ ಮೆಡಿಕಲ್ ಅಂದರೆ ಟಫೆಸ್ಟ್, ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಅಲ್ಲ, ಅವರಿಗೆ ಕೆಲಸಕ್ಕೆ MBBS ಅಲ್ಲಿ ಆಗಿದೆ ಅಥವಾ BDS ಆಗಿದೆ, ಆದರೂ ಮನೆಯಲ್ಲಿರ್ತಾರೆ, ಮದುವೆಯಾಗಿ 2 ಮಕ್ಕಳಾಗಿ ಮನೆಯಲ್ಲಿರ್ತಾರೆ. ಸೊ ನಿಮಗೇನು ಅನ್ನಿಸ್ತದೆ? ಅದು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೆ ಡಿಪೆಂಡ್ ಆಗ್ತದೆ, ಅವರಿಗೆ ಹೇಗೆ ಸಪೋರ್ಟ್ ಕೊಡ್ತಾರೆ ಅಂತ. ಮತ್ತು ಕಲ್ತದ್ದು ಯಾವತ್ತೂ ವೇಸ್ಟ್ ಆಗಲಿಕ್ಕಿಲ್ಲ. ಲೈಕ್ ನಮಗೆ ನಾಲೆಜ್ ಸಿಗ್ತದೆ, ನಾಲೆಜ್ ಇಸ್ ಎವ್ರಿಥಿಂಗ್, ಇಟ್ಸ್ ಅ ಪವರ್. ಸದ್ಯಕ್ಕೆ SSLC ಆಗಿದೆ, ಈಗ ನೀವು ಏನು ಓದ್ತಾ ಇದ್ದೀರಿ? ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಮತ್ತು ಯಾವ ಸ್ಟ್ರೀಮನ್ನು ತಗೊಂಡಿದ್ದೀರಿ? ದ ಸ್ಟ್ರೀಮ್ ಐ ಆಪ್ಟೆಡ್ ಇಸ್ ಸೈನ್ಸ್, PCMB. ನಾನು ಹೀರಾ ಬಾಬು ಕಟ್ಟೆ ಹೋಗಬೇಕು ಅಂತಿದ್ದೇನೆ, ಅಡ್ಮಿಟೆಡ್ ಆಲ್ರೆಡಿ. ಸೊ ಮುಂದಕ್ಕೆ ಗುರಿ? ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್. ಇಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್. ಸೊ ಐ ಆಮ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಐ ನೋ ಎಲ್ಲರೂ ಹೇಳಿದಾಗೆ ನೀಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದರು ತುಂಬ. ಅಟ್ ಲಾಸ್ಟ್ ಇಟ್ ವುಡ್ ಬಿ ಡಿಫಿಕಲ್ಟ್. ಸೊ ಈಗಲೇ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ? ಹಾಂ, ಕ್ಲಾಸ್ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಕ್ಲಾಸ್ಗಳು? ಆನ್ಲೈನ್ ಕ್ಲಾಸ್. ಖಂಡಿತ ಈ 620 ಮಾರ್ಕ್ಸನ್ನು PUCಯಲ್ಲಿ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ತೆಗೆಯುವಂಥ ಒಂದು ಏನಾದರೂ ಗಟ್ಟಿ ನಿರ್ಧಾರ ಇದೆಯಾ? ಎಸ್, ಇದೆ. I should keep up this mark, plus I want something more added. Congratulations. Oh, okay, very good. Okay. ಇಫ್ರತ್ ಬಾನು ಅವರೇ, ಈಗ ನೀವು ಆರ್ಟ್ಸ್ ತಗೊಂಡಿದ್ದೀರಾ? ಬಹಳಷ್ಟು ಕಡೆ ಆರ್ಟ್ಸ್ ಸ್ಟ್ರೀಮಿಗೆ ಮಕ್ಕಳೇ ಇಲ್ಲ, ಕೆಲವು ಕಡೆ ಮುಚ್ಚುವಂಥ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ಮಕ್ಕಳಿಗೆ ಏನಾದರೂ ಆರ್ಟ್ಸ್ ಕಲೀಲಿಕ್ಕೆ, ಆರ್ಟ್ಸ್ ಕಲಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? If you see the present situation in India about the political conditions and all, I think more and more young generations have to go for this field in order to bring a good process in the political field of our country. And because people are lacking in this field, the situation isn't good. And all the students, they go according to their field, but they should also not neglect arts, because it also has its own value, and the country runs by it. Like the political conditions and all, everything, we need to have the political knowledge for that. So I think, and I say that arts isn't something like it doesn't have value. It does have value, and if you go through that, you can become many, like you can become IPS, AS officer and all. You have so many fields in that too. So I think we need to go for that also. You can check that too. ತಮಗೇನಾದರೂ ಆ ರೀತಿಯ UPSC KPSC ಆಲೋಚನೆಗಳಿದೆಯಾ? IAS ಮಾಡಬೇಕು ಅಂತ ಏನಾದರೂ ಯೋಚನೆಗಳಿದೆಯಾ? ಅಥವಾ BA ಮಾಡಿ ಮುಂದಿನ ನಿಮ್ಮ ಪ್ಲ್ಯಾನ್ ಏನು? After I do BA, I wanted to really do psychology, because I wanted to understand about the society, help people through it. So I really like the subject psychology, and I'll go forward in that, inshallah. ಸೈಕಾಲಜಿಯಲ್ಲಿ ಯಾವ ಸೈಕಾಲಜಿಯನ್ನು ಮಾಡಬೇಕು ಅಂತಿದ್ದೀರಾ? ಕ್ಲಿನಿಕಲ್ ಸೈಕಾಲಜಿ, ಕೌನ್ಸಿಲಿಂಗ್ ಸೈಕಾಲಜಿ? ಕೌನ್ಸಿಲಿಂಗ್ ಸೈಕಾಲಜಿ. ಸೊ ಒಳ್ಳೆಯ ಕೌನ್ಸಿಲರ್ ಆಗಬೇಕು ಅಂತ ಯೋಚನೆ ಇಟ್ಕೊಂಡಿದ್ದೀರಾ? ಎಸ್. ಜನರ ಸಮಸ್ಯೆಯನ್ನು ಆಲಿಸುವುದು, ಅವರಿಗೆ ಕಿವಿಯಾಗೋದು, ಮತ್ತು ಅವರಿಗೆ ಸಾಂತ್ವನ ಕೊಡುವಂಥದ್ದು, ಅವರಿಗೆ ಬೇಕಾದಂಥ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಆ ರೀತಿಯ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಇಟ್ ಇಸ್ ಒನ್ ಟೈಪ್ ಆಫ್ ಸೋಷಿಯಲ್ ವರ್ಕ್. ಎಸ್, ಆ ರೀತಿ. ಸೊ ರಿಸರ್ಚ್ ಮಾಡಬೇಕಂದ್ರೆ ಆಸೆ ಉಂಟಾ? ಆಫ್ಟರ್ ಮಾಸ್ಟರ್ ಗೋಯಿಂಗ್ ಫಾರ್ ರಿಸರ್ಚ್, PhD?
Not right now. I don't have the ಮನೆಯಲ್ಲಿ plan. ಸಪೋರ್ಟ್ ಅಪ್ಪ Yeah, ಅಮ್ಮ at home ಹೇಗಿದ್ದಾರೆ, I have ಫ್ಯಾಮಿಲಿ ಹೇಗಿದೆ, support. ಸಪೋರ್ಟ್ ಎಲ್ಲ Yeah, it's good. They all support me to go. ತುಂಬ ಚೆನ್ನಾಗಿದೆ, Yes. ಸಪೋರ್ಟ್ ಮಾಡ್ತಾರೆ, ಓದು Yes. ಓದು ಅಂತ ಹೇಳ್ತಾರೆ. No, I study myself. They don't say me to ಅಲ್ಲ study. ಹಾಗೆಲ್ಲ ಅಂದರೆ ಈ ಪುಸ್ತಕ ಓದು ಅಂತಲ್ಲ, ಓದಬೇಕು ಆ ರೀತಿ. Untu. ಎಸ್. ಸೊ ಅಪ್ಪ ಅಮ್ಮನ ಬಗ್ಗೆ ಹೇಗೆ ಅನಿಸ್ತದೆ? ಹೌ ಡು ಯು ಫೀಲ್ ಅಬೌಟ್ ಯುವರ್ ಪೇರೆಂಟ್ಸ್? Actually, my mom and my dad are really supportive for whatever I do, and they give me the freedom to choose for any field. There is nothing forced like you have to take science or you have to take commerce, but they really help me, and they ask me to go forward in whichever I am interested in, and they are always supportive. ನಮ್ಮ ಕಮ್ಯುನಿಟಿಯ ಮಕ್ಕಳು, ಅದರಲ್ಲಿ ಕೂಡ ಹೆಣ್ಣು ಮಕ್ಕಳು ಭಾಳ ವಿಶೇಷವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ಗಂಡು ಮಕ್ಕಳ ಸ್ವಲ್ಪ ಕಲಿಕೆ, ಈ ಸಾಧನೆ ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ. ಇದರ ಬಗ್ಗೆ ಏನಾದರೂ ನಿಮಗೆ ಅನ್ನಿಸ್ತಾ ಇದೆಯಾ? ಗಂಡು ಮಕ್ಕಳು ಸ್ಮಾರ್ಟ್ ಇರ್ತಾರೆ, ಪ್ರಾಬ್ಲಮ್ ಅವ್ರು ಓದೋದಿಲ್ಲ. ನಮಗೆ ಹೊರಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಫ್ರೆಂಡ್ಸ್ ಜೊತೆಗೆ ಸುತ್ತಾಡ್ಲಿಕ್ಕೇನೂ ಆಗೋದಿಲ್ಲಲ್ಲ. ನಾವು ಮನೇಲಿ ಕೂತು ಓದ್ತೇವೆ, ಅವರು ಎಂಜಾಯ್ ಮಾಡ್ತಾರೆ. ಈಗ ಅವರನ್ನು ಮುಂದಕ್ಕೆ ತರಲಿಕ್ಕೆ ಏನು ಮಾಡ್ಬೋದು? ಅವರು ನೋಡಿ, ಇವತ್ತೀಗ ಈ ಇದರಲ್ಲಿ 4 ಮಂದಿ ಹೆಣ್ಣು ಮಕ್ಕಳು ಕೂತಿದ್ದೀರಾ, ಮುಂದೆ ಗಂಡು ಮಕ್ಕಳು ಹೀಗೆ ಕೂತ್ಕೊಳ್ಬೇಕು, ಅವರು ಟಾಪರ್ ಆಗಬೇಕು. ಯಾಕಂದರೆ ನೋಡಿ, PUC SSLCಯಲ್ಲಿ ನಮ್ಮ ಇವರು ಯಾರು ಮುಬೀನ್ ಅವರು ಟಾಪ್ ಆಗಿದ್ದಾರೆ. ಈಗ ಸೈನ್ಸಲ್ಲಿ ನೀವು ಆಗಿದ್ದೀರಾ PUC, ಕಾಮರ್ಸಲ್ಲಿ ಅವರು ನಮ್ಮ ಮುಫೀದ್ ಅವರಾಗಿದ್ದಾರೆ, ಹಾಗೆ ನಮ್ಮ ಆರ್ಟ್ಸಲ್ಲಿ ಅವರಾಗಿದ್ದಾರೆ. ಸೊ ಇಲ್ಲಿ ನನಗೆ ಈ ಟಾಪರಲ್ಲಿ ಒಂದು ಗಂಡು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇದೊಂದು ಇಂಬ್ಯಾಲೆನ್ಸ್ ಇದೆ, ಇದು ಸಮಾಜಕ್ಕೆ ಒಂದು ರೀತಿಯ ಥ್ರೆಟ್. ಅದು ಹುಡುಗಿಯರು ಓದ್ತಾ ಇದ್ದಾರೆ, ಹುಡುಗರು ಈ ರೀತಿ ಸಾಧನೆ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ಸೊ ಇದನ್ನು ಯಾವ ರೀತಿ ನಾವು ಒಂದು ಸರಿದಾರಿಗೆ ತರ್ಬೋದು? ನಾವು ಯಾವಾಗ ಕಂಫರ್ಟ್ ಝೋನಿಂದ ಹೊರಗೆ ಬರಲಿಕ್ಕೆ ಆಗ್ತದೋ ಆವಾಗ ನಮಗೆ ಸಕ್ಸಸ್ ಸಿಗ್ತದೆ. ಇವರು ಬಾಯ್ಸ್ ಕೂಡ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಅವ್ರು ಮಾಡ್ತಾರೆ, ಮಾಡೋದಿಲ್ಲ ಅಂತಲ್ಲ. ಡಿಪೆಂಡ್ಸ್ ಆನ್ ಇಂಟ್ರೆಸ್ಟ್, ಅವರಿಗೆ ಇಂಟ್ರೆಸ್ಟ್ ಇರ್ತದೆ ಅಂತ. ಮತ್ತು ಪೇರೆಂಟ್ಸ್ ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ನಿಮ್ಮಂಥವರೆಲ್ಲ ಮೋಟಿವೇಟ್ ಮಾಡ್ತಾರಲ್ಲ. SSLC PUC ಸಾಧಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಟ್ಯಾಲೆಂಟ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡು ಕೂಡ ಸಿಕ್ಕಿದೆ. ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಬಹುಶಃ ಇವರಿಗಿಂತ ಹೆಚ್ಚು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ನಮ್ಮ ಮಧ್ಯೆ ಇರ್ಬೋದು. ಆದರೂ ಕೂಡ ಇವತ್ತು ನಮ್ಮ ಜೊತೆ ಇವರು ಸೇರಿಕೊಂಡಿದ್ದಾರೆ. ಅವರಿಗೆ ನಾವು ಶುಭವನ್ನು ಹಾರೈಸ್ತಾ ಇದ್ದೇವೆ. ಅವರು ಇನ್ನಷ್ಟು ಎತ್ತರಕ್ಕೆ ಏರಲಿ, ಅವರ ಸಾಧನೆ ಎಲ್ಲ ಕಡೆ ಪಸರಿಸಲಿ, ಸರ್ವಶಕ್ತನು ಅವರಿಗೆ ಇನ್ನಷ್ಟು ಸಾಧನೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ನಮ್ಮೊಟ್ಟಿಗಿರ್ತಕ್ಕಂಥ ಇಫ್ರತ್ ಬಾನು ಅವರು PUC ಆರ್ಟ್ಸಿನ ಟಾಪರ್, ಹಾಗೆಯೇ ನಮ್ಮೊಟ್ಟಿಗಿರ್ತಕ್ಕಂಥ ಮುಫೀದಾ ಬಾನು ಅವರು ನಮ್ಮ PUC ಕಾಮರ್ಸಿನ ಟಾಪರ್, ಹಾಗೆ ನಮ್ಮೊಟ್ಟಿಗೆ ಇರ್ತಕ್ಕಂಥ ರಫಾನಾ ಅವರು PUC ಸೈನ್ಸ್ ಟಾಪರ್, ಹಾಗೆ SSLC ಟಾಪರ್ ಮುಬೀನಾ. ಈ 4 ಮಂದಿ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನಿಮಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ನಿಮ್ಮ ಮೂಲಕ ನಿಮ್ಮ ಹೆತ್ತವರಿಗೆ, ನಿಮ್ಮ ಶಿಕ್ಷಣ ಸಂಸ್ಥೆಗೆ, ನಿಮ್ಮ ಊರಿಗೆ ಮತ್ತು ನಮಗೆ ಸಮುದಾಯಕ್ಕೆ ಭಾಳಷ್ಟು ಕೀರ್ತಿ ಬಂದಿದೆ. ನಿಮ್ಮ ಈ ಒಂದು ಪಯಣ, ಸಾಧನೆಯ ಪಯಣ ಹೀಗೆ ಮುಂದುವರಿಯಲಿ ಮತ್ತು ಭಾಳಷ್ಟು ಇನ್ನಷ್ಟು ಸಾಧನೆಯನ್ನು ನೀವು ಮಾಡಬೇಕು. ಇನ್ನೂ ಅನೇಕ ಇಂತಹ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅನೇಕ ಸಮ್ಮಾನ, ಪ್ರಶಸ್ತಿ, ಬಿರುದುಗಳು ತಮಗೆ ಸಿಗಲಿ ಅಂತ ನಾನು ಪ್ರಾರ್ಥಿಸುತ್ತಾ, ಭಾಳ ಮುಖ್ಯವಾಗಿ ನಿಮಗೆ ಸಪೋರ್ಟ್ ಮಾಡಿದಂಥ ನಿಮ್ಮ ಪೇರೆಂಟ್ಸ್ ಇದ್ದಾರಲ್ಲ, ನಿಜವಾಗಿ ನಾವು ಅಭಿನಂದಿಸಬೇಕು. ಯಾಕೆಂದರೆ ಸಪೋರ್ಟಿಂಗ್ ಪೇರೆಂಟ್ಸ್, ಅವರ ಸಪೋರ್ಟ್ ಇರೋದು ನಿಮಗೆ ಖಂಡಿತವಾಗಿ ಏನು ಮಾಡಲಿಕ್ಕಾಗಲ್ಲ. ಹಾಗೆ ನಿಮಗೆ ಎಲ್ಲವೂ ಕೂಡ ಅದು ಟೀಚರ್ಸ್ ಕೊಟ್ಟಂಥ ಒಂದು ಗಿಫ್ಟ್. ನಿಮಗೆ ಆ ಎಂಬ ಅಕ್ಷರದಿಂದ ಹಿಡ್ಕೊಂಡು ನೀವೀಗ ದೊಡ್ಡ ದೊಡ್ಡ ಸೈನ್ಸು, ಅಕೌಂಟೆನ್ಸಿ ಏನೆಲ್ಲ ಮಾಡ್ತಾಯಿದ್ದೀರಿ, ಅದೆಲ್ಲ ಟೀಚರ್ಸ್ ಕೊಟ್ಟಂಥ ಗಿಫ್ಟ್. ಆ ಟೀಚರ್ಸ್ಗಳನ್ನು ನಾನು ಅಭಿನಂದಿಸ್ತಾ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು, ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಬಂದದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್.